ಓಂ ಭೂವರಾಹ ರೂಪಾಯ ನಮಃ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ನಿದ್ದೆ ಮಾಡಿದಾಗ ನಾವು ಹೇಳ್ತಾ ಇರ್ತೀವಿ, ನಮ್ಮ ಜೀವನ ನಮಗೆ ಗೊತ್ತಿರೋದೇ ಇಲ್ಲ, ಎಚ್ಚೆತ್ತಾಗೇ ನಮಗೆ ನಾವು ಯಾರು ನಾವೇನು ಅಂತ ಗೊತ್ತಾಗ್ತಕ್ಕಂಥದ್ದು. ಅದೇ ರೀತಿ ಪ್ರತಿಯೊಬ್ಬರಿಗೂ ನಿದ್ದೆ ಅಂತಕ್ಕಂಥದ್ದು ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಗೂ ಸಹ ಅದು ಸಾಧ್ಯತೆ ಇದೆ. ಆದರೆ ಆ ನಿದ್ದೆಯಿಂದ ಎದ್ದ ತಕ್ಷಣವೇ ನಮಗೆ ಅದೃಷ್ಟ ಕೂಡಿ ಬರಬೇಕು, ಅಥವಾ ನಾವೆಲ್ಲೋ ಒಂದು ಕಡೆ ಧನಾತ್ಮಕವಾಗಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹು ವಿಶೇಷವಾದ ಒಂದು ಸನಾತನ ಧರ್ಮದ ಒಂದು ಪದ್ಧತಿ ಇದೆ. ಆ ಪದ್ಧತಿ ಏನು, ಅದರ ರೀತಿ ಹೇಗೆ ನಡ್ಕೋಬೇಕು, ಅದರಿಂದ ದಿನಪೂರ್ತಿ ನಮಗೆ ಅದೃಷ್ಟ ಒಲವು ಕೂಡಿ ಬರಬೇಕು. ಹಾಗೆ ದುರಾದೃಷ್ಟ ಇರುತ್ತೆ, ಕರ್ಮಫಲಗಳಿರುತ್ತೆ, ನಾವು ಹಿಂದಿನ ಜನ್ಮ ಅಥವಾ ಹಿಂದೆ ಮಾಡಿರ್ತಕ್ಕಂಥದ್ದು, ಈಗ ಮಾಡಿರ್ತಕ್ಕಂಥದ್ದು, ಕೆಲವು ಕರ್ಮಗಳಿರ್ಬೋದು, ಗೊತ್ತಿದ್ದು ಮಾಡಿರ್ತಕ್ಕಂಥ ಕರ್ಮಗಳು, ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಕರ್ಮಗಳು, ಇವೆಲ್ಲವೂ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಬಹು ವಿಶೇಷವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದ ಒಂದು ಪದ್ಧತಿ ಇದೆ, ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನು ಅಂತ ಹೇಳಿದ್ರೆ, ನಿದ್ದೆಯಿಂದ ಎದ್ದ ತಕ್ಷಣ ನಾವು ಮಂಚದ ಮೇಲೆ ಮಲಗಿರ್ಬೋದು, ಚಾಪೆ ಮೇಲೆ ಮಲಗಿರ್ಬೋದು, ನೆಲದ ಮೇಲೆ ಮಲಗಿರ್ಬೋದು, ಎಲ್ಲೇ ಮಲಗಿರ್ಬೋದು. ಮಲಗಿದಾಗ ಅದು ಯಾವ ದಿಕ್ಕಲ್ಲಿ, ಈಗಾಗಲೇ ದಿಕ್ಕುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಉತ್ತರದ ಕಡೆ ನಾವು ಯಾವಾಗಲೂ ಅಷ್ಟೇ ಎದ್ದೇಳಬೇಕಾದ್ರೆ ಉತ್ತರದ ಕಡೆ ಹೇಳಬೇಕು, ಇಲ್ಲ ಪೂರ್ವದ ಕಡೆಯಿಂದ ಎದ್ದೇಳಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿದ್ವಿ. ಎದ್ದ ತಕ್ಷಣ ಏನು ಮಾಡಬೇಕು, ಚಾಪೆ ಇರಲಿ ಅಥವಾ ಮಂಚ ಇರಲಿ, ಎದ್ದ ತಕ್ಷಣ ಆ ಭೂತಾಯಿ, ಆ ಭೂಮಿ, ನಿಮ್ಮ ಮನೇಲಿ ಗ್ರಾನೈಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಏನೇ ಇರ್ಬೋದು, ತಕ್ಷಣವೇ ಕಾಲಿಡಕ್ಕೆ ಹೋಗಬೇಡಿ. ಕಾಲನ್ನು ಭೂಮಿ ಮೇಲೆ ಇಡಬಾರ್ದು, ಕೈ ಇಡಬೇಕು, ಬಲಗೈ ಇಡಬೇಕು. ಮಹಿಳೆಯರಾಗಲಿ ಪುರುಷರಾಗಲಿ ಯಾರೇ ಆಗಲಿ ಆ ಭೂಮಿಯನ್ನು ಪ್ರಪ್ರಥಮವಾಗಿ ಕೈಯಲ್ಲಿ ಮುಟ್ಟಬೇಕು, ಕಾಲಲ್ಲಿ ಬೇಡ. ಇನ್ನು ಸಂಧ್ಯಾಕಾಲದವರೆಗೂ ಕಾಲಲ್ಲಿ ನಾವು ಭೂಮಿ ನಡೀತಾನೆ ಇರ್ತೀವಿ. ಯಾವಾಗಲೂ ಹೇಳ್ತೀವಿ ನಮಗೆ ತ್ರಿಶಕ್ತಿಗಳು ಬೇಕು. ಆ ತ್ರಿಶಕ್ತಿ ಯಾವುದು? ನಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ, ಆಕಾಶ ಅಂದರೆ ತಲೆ ಮೇಲಿರೋ ಶಕ್ತಿ, ಕಾಲಿನ ಕೆಳಗಿರೋ ಶಕ್ತಿ, ಅದನ್ನೇ ಭೂಶಕ್ತಿ, ಭೂಮಿಯ ಶಕ್ತಿ. ಭೂಮಿಗೆ ವಿಶೇಷವಾದ ಶಕ್ತಿ ಇರುತ್ತೆ. ನಿದ್ದೆ ಎದ್ದ ನಂತರ, ನಿದ್ದೆ ಹೇಳ್ತಾ ಇದ್ದಂಗೆ ಒಂದು ಪ್ರಾರ್ಥನೆ, ಅದು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ, ಅದೆಲ್ಲ ಹೇಳ್ಕೊಳ್ತೀರ. ಹೇಳ್ಕೊಂಡಿದ್ದಾದ ಮೇಲೆ ಭೂಮಿಗೆ ಮುಟ್ಟಬೇಕು, ಭೂಮಿಯನ್ನು ತಾಕಬೇಕು, ತಾಗಿಸಿ ಹೇಳ್ಕೋಬೇಕು. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಮ್ಮ ಅಂಥೇಳಿ ಆ ಕೈಯಿಂದ ಮುಟ್ಟಿ, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ, ಪಾದ ಇಡ್ತಾ ಇದ್ದೀನಿ ತಾಯಿ, ನನಗೆ ಕ್ಷಮೆ ಇರಲಿ, ನನಗೆ ಕ್ಷಮಿಸು ಅಂತ ಆ ಕೈಯಲ್ಲಿ ಮುಟ್ಟಿದಾಗ ಕೈ ಒಳಗಡೆ ಧನಾತ್ಮಕ ಶಕ್ತಿ ಹೋಗುತ್ತೆ. ಇದನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ನಮ್ಮ ಹಿಂದಿನ ಧರ್ಮದಲ್ಲೂ ಸನಾತನ ಧರ್ಮದಲ್ಲಿ ಇದಿದೆ. ಭೂಮಿಗೆ ನಾವೇನಂತೀವಿ? ಭೂತಾಯಿ ಅಂತೀವಿ, ಭೂಮಾತೆ ಅಂತೀವಿ, ಕ್ಷಮಯಾ ಧರಿತ್ರಿ ಅಂತ ಕರಿತೀವಿ. ಆದರೆ ನಾವು ಎದ್ದ ತಕ್ಷಣ ಮಾಡೋದೇನು? ಮಲ ಮೂತ್ರಗಳ ವಿಸರ್ಜನೆ, ಭೂಮಿ ಮೇಲೆ ಮಲ ಮೂತ್ರಗಳನ್ನು ವಿಸರ್ಜನೆ, ಕಫ ಉಗೀತೀವಿ. ಇದೆಲ್ಲ ಮಾಡಿದ್ರೂ ಕೂಡ ತಾಯಿ ಕ್ಷಮಿಸಬೇಕು, ನಮ್ಮ ದೇಹನ ತೊಳ್ಕೋತೀವಿ. ಇದೆಲ್ಲವೂ ಕ್ಷಮಿಸಬೇಕು ಅಂದರೆ ಪ್ರಪ್ರಥಮವಾಗಿ ಕೈ ಇಟ್ಟು ನಾವು ನಮಸ್ಕಾರ ಮಾಡಬೇಕು. ಯಾಕೆಂದರೆ ನಿದ್ದೆಯಲ್ಲಿ ನಾವು ಋಣಾತ್ಮಕ ಶಕ್ತಿ ದೇಹಕ್ಕೆ ಬಂದಿರುತ್ತೆ. ಮಲಗಿದಾಗ ಇಡೀ ಶರೀರಕ್ಕೆ ನೋಡಿ ನಾವು ಹೇಳ್ತೀವಿ ಆಕ್ಟಿವ್ ಆಗಿ ತುಂಬ ಚೆನ್ನಾಗಿದ್ದು ಮಲಗ್ತೀವಿ. ಮಲಗಿದ ತಕ್ಷಣ ಮುಖ ಒಂಥರ ಇರುತ್ತೆ, ಕಣ್ಣು ಒಂಥರ ಇರುತ್ತೆ, ಮುಖ ಮೂತಿ ಒಂಥರ ಇರುತ್ತೆ. ಅದೇನು ಅಂದರೆ ನಮ್ಮಲ್ಲಿ ಋಣಾತ್ಮಕ ಶಕ್ತಿ ಇರುತ್ತೆ. ಆ ಋಣಾತ್ಮಕ ಶಕ್ತಿ ಕೂಡ ಹೊರಟೋಗ್ಬೇಕು, ಆ ತಾಯಿಯ ಕೃಪೆ ನಮಗೆ ಬರಬೇಕು. ಹಾಗೆ ನಿದ್ದೆ ಎದ್ದ ತಕ್ಷಣ ನಾವು ಕಾಲುಗಳನ್ನು ಅಲ್ಲಿಯಾದರೂ ಇಟ್ಟುಬಿಟ್ರೆ ಆ ಋಣಾತ್ಮಕ ಶಕ್ತಿ ಭೂಮಿಗೆ ಹೋಗುತ್ತೆ. ಅದರಿಂದ ನಮಗೂ ಕೂಡ ತೊಂದರೆಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಕೈ ಇಟ್ಟು ನಮಸ್ಕಾರ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ, ಸರ್ವ ದೇವತೆಗಳು ಕೂಡ ಆ ಸಮಯಕ್ಕೆ ಇರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಅವಮಾನ ಮಾಡ್ದಂಗೆ ಆಗುತ್ತೆ. ಕಾಲಿಡೋದು ಬೇಡ, ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ಶಕ್ತಿ ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಸಿಗೆ ಆಗಲಿ ಚಾಪೆ ಆಗಲಿ ಏನೇ ಆಗಲಿ ದಿನಚರಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಿಮಗೇನೂ ಗೊತ್ತಿಲ್ಲ, ಭೂತಾಯಿಗೆ ನಮಸ್ಕಾರ ಮಾಡಿಕೊಂಡು ಆ ಕಣ್ಣಿಗೆ ಆ ಭೂಮಿಯನ್ನು ಜಸ್ಟ್ ಟಚ್ ಮಾಡಿ ಕಣ್ಣಿಗೆ ಅಥವಾ ಹಣೆಗೆ ಹಚ್ಕೊಂಡ್ಬಿಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ, ದಿನಪೂರ್ತಿ ಚೆನ್ನಾಗಿರುತ್ತೆ. ಇವೆಲ್ಲವೂ ಒಂದು ದಿನಕ್ಕೆ ನಡೆಯೋದಿಲ್ಲ. ಪೂಜೆ ಪುನಸ್ಕಾರ ಜಪ ತಪಗಳು ನಿರಂತರವಾಗಿದ್ದಾಗಲೇ ನಮಗೆ ಧನಾತ್ಮಕ ಶಕ್ತಿ ಕೂಡ ಬರೋದು. ತುಂಬಾ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದ ಪದ್ಧತಿ ಕೂಡ ಸಂಪ್ರದಾಯ ಕೂಡ ಆಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.